ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಇವತ್ತಿನ ಬ್ಲಾಗ್ ಏನು ಅಂತಂದರೆ, ಸೊ ನಮ್ಮ ರೂಮ್ ಅಕ್ಕ ಏನಿದ್ದಾರೆ ಅವರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪ್ರ್ಯಾಂಕ್ ಮಾಡೋಣ ಅಂತ. ಯಾವ ಪ್ರ್ಯಾಂಕ್ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಂಟರ್ಟೈನ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಸೊ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಏನೇ ವಿಡಿಯೋ ಹಾಕಿದರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಏನು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ತುಂಬ ಯೋಚನೆ ಮಾಡಿ ಇವಳೊಂದು ಐಡಿಯಾ ಕೊಟ್ಟಿದ್ದಾಳೆ. ಏನು ಅಂತಂದರೆ, ಸೊ ನಾನು ಹಾಕ್ಕೊಂಡು ಬಸ್ಸಲ್ಲಿ ಬಿದ್ದೆ ಅಂತ. ಸೊ ಇಲ್ಲೆಲ್ಲ ಬ್ಯಾಂಡೇಜ್ ಸುತ್ಕೊಂಡು ಬಂದು ಸುಮ್ಮನೆ ಮಲ್ಕೊತೀನಿ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಸೊ ಪ್ರ್ಯಾಂಕ್ ಆಗ್ತಾರಾ ಇಲ್ವಾ ಅಂತ ನೋಡೋಣ. ಫಸ್ಟು ಅವ್ರು ಬಂದ ತಕ್ಷಣ ನೋಡೋದೆ ಫೋನ್ ಎಲ್ಲಿ ಅದು ಇದು ಚೆಕ್ ಮಾಡ್ತಾರೆ. ನಮಗೆ ಗೊತ್ತಿಲ್ಲ ಈ ಪ್ಲ್ಯಾನ್ ಸಕ್ಸಸ್ಫುಲ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಅವ್ರು ಪ್ರ್ಯಾಂಕ್ ಆಗ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇಬ್ಬರು. ಸೊ ನೋಡೋಣ. ಇವಾಗ ಮೆಡಿಕಲ್ಗೆ ಹೋಗ್ಬಿಟ್ಟು ಬ್ಯಾಂಡೇಜ್ ತೊಗೊಂಡು ಬರಬೇಕು. ಸೊ ಬನ್ನಿ ಬ್ಯಾಂಡೇಜ್ ತರಕ್ಕೆ ಹೋಗೋಣ. ನಡೀರಿ ಗೈಸ್, ಹೋಗೋಣ. 5 ಗಂಟೆ ಈಗ ಎಲ್ಲಿಡೋಣ ಹೇಳು ಗಾಯ್ಸ್. ಎಲ್ಲೂ ಸೆಟ್ ಗಾಯ್ಸ್, ಇವಾಗ ಎಲ್ಲಿಡಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆ. ಅಲ್ಲಿಟ್ರೂ ಕಾಣಿಸುತ್ತೆ, ಇಲ್ಲಿಟ್ರೂ ಕಾಣಿಸುತ್ತೆ. ಹಿಂಗೆ ಚಾರ್ಜಿಗೆ ಹಾಕೊಂಡು ನೋಡಿದ್ರು ಇಲ್ಲೂ ಕಾಣಿಸುತ್ತೆ. ಎಲ್ಲಿ ಇಡಬೇಕಂತಲೇ ಗೊತ್ತಾಗ್ತಿಲ್ಲ. ಇವಾಗ ಬಸ್ಟಾಗಿ ಆರಾಮಾಗಿ ಪೀಸ್ಫುಲ್ ಮೈಂಡಲ್ಲಿ ಕೂತ್ಕೊಂಡಿದ್ದಾಳೆ. ಪೀಸಾಗಿ ತಲೆಯಲ್ಲೆಲ್ಲ ತೆಗೆದಾಕಿ ಇವಾಗ ಐಡಿಯಾ ಕೊಡ್ತಾಳೆ. ಒಂಚೂರು ಕ್ಯಾಮ್ರಾ ಇಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ನಿಮ್ಮ ಕಡೆಯಿಂದ ತುಂಬ ಒಳ್ಳೇದಾಗುತ್ತೆ. ಅಕ್ಕನ ಫೇಸ್ ಕಾಣಿಸಲ್ವಲ್ಲ, ಅಕ್ಕನ ರಿಯಾಕ್ಷನ್ ಬೇಕು. ಇವಾಗ ಏನು ಅಂತ ಹೇಳಿದರೆ, ಎಲ್ಲಿಗೆ ಹೋಗ್ತಿದ್ದೀವಿ? ಇದು ಸಾರಿ ಹೇಳ್ತೀನಿ, ಐಟಮ್ಸ್ ತರಕ್ಕೆ ಹೋಗ್ತಿದ್ದೀವಿ. ಏನೇನು ಜಾಸ್ತಿ ಐಟಮ್ಸ್ ಏನಿಲ್ಲ. ಪಿ ಜಿಯಲ್ಲಿ ಕುಂಕುಮ ಇದೆ. ಇವಾಗ ಮೆಡಿಕಲಲ್ಲಿ ಹೋಗಿ ಬ್ಯಾಂಡೇಜ್ ತರೋಕ್ಕಷ್ಟೇ. ಬ್ಯಾಂಡೇಜ್ ಇವಳು ಅವಾಗಲೇ ನೆನ್ಪು ಮಾಡಿದಿದ್ರೆ, ಅವಾಗಲೇ ತಂದಿದ್ರೆ ಮುಗ್ದೆ ಹೋಗೋದು. ಅಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದೀವಿ, ಅವಾಗ ಹೇಳಿದ್ಲು. ಸೊ ಗೈಸ್, ಇವಾಗ ಬ್ಯಾಂಡೇಜ್ ತರಕ್ಕೆ ಹೋಗ್ತಿದ್ದೀವಿ. ಬ್ಯಾಂಡೇಜ್ ತೊಗೊಂಡು ಮೇಲ್ಗಡೆ ಸಿಗ್ತೀವಿ. ಇವತ್ತು 6-7 ಗಂಟೆವರೆಗೂ ಕರೆಂಟ್ ಇಲ್ವಂತೆ. ಸೊ ಅದಕ್ಕೆ ಚಾರ್ಜರ್ನ ಮೇಂಟೈನ್ ಮಾಡಬೇಕು. ನನ್ನ ಹತ್ರ ಬರೀ 10% ಚಾರ್ಜ್ ಇರುತ್ತೆ, ಫೋನ್ ಯೂಸ್ ಮಾಡ್ದಂಗೆ ಇಡಬೇಕು. ಸೊ ನಿಮಗೆ ಅಪ್ಡೇಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳ? ಅದೇ ಗೈಸ್, ಮೆಡಿಕಲಿಗೆ ಹೋಗ್ತಿದ್ವಿ. ಮೆಡಿಕಲ್ಗೆ ಹೋಗಿ ಇದೆಲ್ಲ ಸೆಟಪ್ ಮಾಡುವಾಗ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಸ್ಟೇಟ್ ಇರುತ್ತೆ. ಸೊ ಗೈಸ್, ಇವಾಗ ಹೋಗಿ ಬ್ಯಾಂಡೇಜ್ ತೊಗೊಂಡು ಬಂದ್ವಿ ಅಷ್ಟೇ ಅಂತೆ. ಅಪ್ಪ ಕಲ್ಲಂಗಡಿ ಹಣ್ಣು ತಿಂದು ಅಲ್ಲೇ ನೋವಾಯ್ತು ಗೈಸ್. ಬಾಯ್ ಸುತ್ತಬಾದ, ಎಲ್ಲಿ ಸುತ್ತೀಯ? ತಗೋ. ಯಾರು ಸಿಕ್ಕಿಲ್ಲ. ಆ ಬುದ್ಧಿವಂತ ಅಕ್ಕಂಗೂ ಮಾಡಕ್ಕೆ ಹೋಗ್ತಿದ್ದೆ. ನೀನು ಕಂಡಿಡ್ತಾರ ನನಗೆ ಬರ್ಕೊಟ್ಟಿನ. ನೀನು ಕಿನ್ನೆ ಮಲ್ಕ ಬಿಡ್ತೀನಪ್ಪ. ನಿನ್ನ ಮುಖಕ್ಕೆ ಕಾಣಿಸ್ದಂಗೆ. ನನ್ನ ಮುಖ ನೋಡ್ರೆ ಕಿಸಿತೀಯ ನೀನು. ನನ್ನ ಮುಖ ನೋಡಲೇಬೇಡ. ತುಂಬ ಓವರ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತಂದ್ರೆ ಜಯದೇವದಲ್ಲಿ ಇತ್ತು. ಮಮ್ಮನ ಥರ ಕಟ್ಟಲ್ಲ ಅಂತ ಗೊತ್ತು. ಅಲ್ಲೇ ಕೂಡ್ಲು ಕಟ್ಟಲ್ಲಿ ಬಿದ್ದು ಅಲ್ಲೇ ನಿಯರಾಗಿ ಒಂದು ಹಾಸ್ಪಿಟಲ್ ಇತ್ತು. ಅದು ಯಾವುದೋ ಅಲ್ಲಿಗೆ ಹೋಗಿ ಬಂದು ಸ್ಲಿಪ್ ತೋರಿಸಿ ಅಂದರೆ ಸ್ಲಿಪ್ ತೋರಿಸಿ ಅಂತಂದರೆ ಸ್ಲಿಪ್ ಇಲ್ಲ ಅಕ್ಕ, ಎಮರ್ಜೆನ್ಸಿ ವಾರ್ಡಿಗೆ ಹಾಕಿದ್ರು, ಸ್ಲಿಪ್ ಏನು ಬರ್ಸ್ಲಿಲ್ಲ ಅಂತ. ಟ್ರೀಟ್ಮೆಂಟ್ ಕೊಟ್ಟಿದ್ದು ಅಂತ. ಯಾವನಾರು ಸ್ಲಿಪ್ ಇಲ್ದರೆ ಟ್ರೀಟ್ಮೆಂಟ್ ಕೊಡಲ್ಲ. ಇದೊಂದು ತಂದ್ಬಿಟ್ಟು ಕೂತ್ಬಿಟ್ರೆ ಬಟ್ಲು ಗಿಟ್ಲು ಏನು ಬೇಡ. ಇದಕ್ಕೆ ಬಟ್ಲು ನೀರು ಗೀರು ಏನು ಅದ್ರಿಂದ ಇಲ್ಲಿ ಮಾಡ್ತೀನಿ. ಇಲ್ಲಿ ಫಿಲಮಲ್ಲಿ ಇದು ಮಾಡ್ದಂಗೆ ಆಗುತ್ತೆ. ಅಟ್ಲೀಸ್ಟ್ ಒಂದು ಇಲ್ಲಿಗಾದ್ರೂ ಮಾಡಿ. ವಯಸ್ಸ ಒಕ್ಕ ಕಂಡಿರುತ್ತೆ, ಏನಂತ ಗೊತ್ತಿಲ್ಲ. ಅಂತ ಕುತ್ಕೊಂಡಿರ್ತೀನಿ, ಮಾಡ್ಕೊಂಡಿರ್ತೀನಿ. ಮುದ್ದಿ ಕಿಡು ಈ ಕಡೆ ಫಿಲಮ್ ಥರ ಗೊತ್ತಾಗುತ್ತೆ. ಹಂಗಲ್ಲ ಕಡೆ ಹಿಂಗೆ ಕಾಣಂಗಿಡಿ.
ಅಷ್ಟು ತುಂಬಾ ಲೀಕನ್ನ ಕಾಡ್ದಂಗೆ ಮಾಡಿದ್ರೆ ಸ್ವಲ್ಪ ಹೊರಗಡೆ ಮಾಡಿದ್ದೀನಿ ಬಿಡಿ. ತೆಗ್ದೋದಾಗ ಇದೊಂದು ಹಚ್ಚಿರು ತೆಗ್ದಾಗ ಮೇಕಪ್ ಒಂಚೂರು ಮೇಕಪ್ ಇದನ್ನ ಕಲ್ತಿಲ್ಲ ಗಾಯ ಮಾಡೋದು. ಗಾಯ್ಸ್ ನಿಜ ಅಂತ ಬಿಡಿ, ಅವಾಗ ಸೆಕೆಂಡ್ ಪಿ ಯು ಇದ್ದಾಗ ಮನೇಲಿ ಇದ್ನಲ್ಲ ಏನೋ ಒಂಚೂರು ಕಲ್ತಿದ್ದೆ. ಮುಂದೆ ನೋಡೋಣ ಟೈಮ್ ಬಂದರೆ ಕಲಿಯೋದ ಏನು ಅಂತ. ಯಾವ ಊರಲ್ಲಿ ಯಾರು ಮೇಕಪ್ ಈ ಕಡೆ ಒಂಚೂರು ಜಾಗ ಬಿಡು, ನನಗೂ ಗೊತ್ತಿಲ್ಲ ಹೆಂಗೆ ಕಟ್ಟೋದು ಅಂತ. ತಿಳಿ ಬಿಡು, ನಿಜ ಇಟ್ಕ ಅದನ್ನ ಬಿಟ್ಬಿಟ್ರೆ ಪ್ರ್ಯಾಂಕ್ ಇದು ಯಾವ ಥರ ಇದು ಮಾಡ್ಬೋದು. ಕತ್ರಿ ಗಿತ್ರಿ ಏನೇ ಇಲ್ವಾ? ಇದಿದೆ ಅಲ್ಲ ಕಣೆ, ಇದು ಬುಲ್ಡೆಯಿಂದ ಇದು ಹೋಗ್ತಿದೆ. ಇದು ಜಾಯಿನ್ ಕಟ್ಟು ಕೂದ ಕಟ್ಬಿಟ್ಟು ಮತ್ತೆ ಕೂದಿರೋಣ. ಅನ್ನ ಬರೋ ಥರ ಇದೆಯಾ? ಒಂಚೂರು ಗೆಬ್ರು ಎಲ್ಲ ಅದು ಗೆಬ್ರು ಹಾಕಿ ಸುಸ್ತಾಗ ಕಾಣ ಇಲ್ಲ ಸರಿ ಇಲ್ಲಿ ನೀನು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ನೀನ್ ನಗಾಡ್ಬೇಡ ದೀಕ್ಷಾ, ನಿನ್ ಮುಖನೇ ನೋಡ್ಬೇಡ. ಈಗ ಎಲ್ಲಿಡ್ತೀಯ? ಕ್ಯಾಮ್ರಾ ನೀಡೋ ವ್ಯವಸ್ಥೆ ಮಾಡು. ಅದು ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಕೈಯೆಲ್ಲ ಫುಲ್ ಮಣ್ಣಾಗಿತ್ತು. ಇದು ಏನಮ್ಮ ನಾನು ಸತ್ಮುಖ ಇಡಬೇಕು. ಇನ್ಮೇಲೆ ಕುಷ್ಕ ತಗೋಣ ಅಂತ ಅಂದ್ಲು. ಆ ಕಡೆ ಅಲ್ಲಿ ಮಾಡ್ತಾರಲ್ಲ ಅಲ್ಲಿ, ನಾನು ಹಿಂಗೆ ಬಸ್ಸಿಂದ ಇಲ್ಲದೆ ಅದು ಹಿಂದೆ ಇಳಿಸಿದೆಯಲ್ಲ, ಅದು ಸ್ಲಿಪ್ ಆಗಿಬಿಟ್ಟು ಅದು ಏನೇದು ಅಲ್ಲಿ ಟ್ರಾಫಿಕ್ ಹತ್ರ ಏನೋ ಹಿಂಗೆ ಕಂಬದ ಥರ ಇದೆಯಲ್ಲ, ಅದಕ್ಕೆ ಹೋಗ್ಬಿಟ್ಟು ಹಣ್ಣಂತ ಹಿಂಗೆ ಹೊಡ್ಕೊಂಡೆ ಅಕ್ಕ. ಇಲ್ಲಿ ಚರ್ಮ ಹಿಂಗೆ ಕಿತ್ಕೊಂಡು ರಕ್ತ ಬಂತು. ಆಮೇಲೆ ಅಲ್ಲೇ ಕೂಡ್ಲುಗೇಟಲ್ಲಿರೋ ಇದ್ರ ಹತ್ರ ಹೋಗಿ. ಕೂಡ್ಲುಗೇಟಲ್ಲಿ ಆಸ್ಪತ್ರೆ ಇದೆಯಾ? ಬರೀ ಇಂಥದೆಯಾ? ಇದೆಯಾ? ಯಾಕಿಲ್ವಾ ಕೂಡ್ಲುಗೇಟಲ್ಲಿ? ಆಸ್ಪತ್ರೆಗೆ ಹೋಗಿ ತೋರಿಸಿದ್ವಿ. ಅದಕ್ಕೆ ಹಿಂಗೆ ಬ್ಯಾಂಡೇಜ್ ಹಾಕ್ಕೊಟ್ರು. ಅದೇ ಸಣ್ಣ ಲೋಕಲ್ ಆಸ್ಪತ್ರೆ ಇತ್ತು, ಅಲ್ಲಿ ಹೋಗಿ ತೋರಿಸಿದ್ವಿ. ಬ್ಯಾಂಡೇಜ್ ಹಾಕ್ಕೊಟ್ರು. ಜೈದೇವ್ ಅಂತಿದ್ದೀನಲ್ಲೇ. ಜೈದೇವ್ದಲ್ಲಿ ಈ ಥರ ಮಂತರಂತೂ ಮಾಡ್ಕೊಳ್ಳಿ. ಈಕೆ ಬರಲ್ಲ. ತಲೆ ಹರ್ಕೊಂಬಂದಿ ಅವಳು. ತಲೆ ಸರಿಯಾಗಿ ಬಿದ್ದಿದ್ದಾಳ? ಸ್ಲಿಪ್ಪರ್ ಹಾಕೊಂಡು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಕಡೆ ಗಾಯ ಪಡೆ ಕುಷ್ಕದ 50 ರೂಪಾಯಿ ಕುಷ್ಕ ತಗೊಳ್ಳೋಣ ಅಂತ ಹೋದ್ಲು. ಈಡ್ ಸ್ಲಿಪ್ಪರ್ ಹಾಕೊಂಡು ಬಿದ್ದ. ಸರಿಯಾಗಿ ಪಟ್ಟಾಯ್ತ? ನಾನು ಹೊರಗಿದಾರಲ್ಲ, ನೀವು ಸುಮ್ಮನೆ ಹೇಳ್ತಿದಾರಂತ ನಾನು ನಗಾಡ್ತಾಳೆ. ತಟ್ಬಿಡ್ತೀನಿ ನಿಮಗೆ. ಅವಳು ಬಿಡಿಗಳಂದ್ರೆ ನಗು ಬರಲ್ಲ ನನಗೆ. ಬಿದ್ದಿದ್ದೀನಿ ಹಿಂಗೆ ಜಾಸ್ತಿ ಆಗಿಲ್ಲ, ಹಿಂಗೆ ಇಟ್ಕೊಂಡು ಹಿಂಗೆ ತರ್ಚೋಯ್ತು ಅಷ್ಟೇ. ಯಪ್ಪ ದೇವ್ರ ನಗಾಡ್ತಾ ಕೂತಿದಾಳ. ಆಸ್ಪತ್ರೆಗೆ ತುರ್ಚಿ ಎಲ್ಲ ತರ್ಚಿ ಕೈಯೆಲ್ಲ ಏನಾದ್ರು ಆಯ್ತಾ? ಕೈ ಏನು ಹೋಗಿಲ್ಲ. ಹೋಗೋದು ಪೊಲೀಸಿಂದ ಇತ್ತಲ್ಲ, ಅದ್ರ ನೋಡ್ಬಿಟ್ಟು ಹಿಂಗೆ ತರ್ಚ್ಕೊಂಡೆ. ಅಮ್ಮ ನಂಗೆ ಡಣ್ಣು ಅಂದಂಗೆ ಹೊಡ್ಕೊಂಡೆ. ತುಂಬ ಡೀಪಾಗಿ ಏನಾದ್ರು ಆಯ್ತಾ? ಏನೋ ಆಗಿಲ್ಲ. ರಕ್ತ ಬಂತು, ಅದಕ್ಕೆ ಅದು ಹಾಕಿದ್ರು. ರಕ್ತ ಬಂತು ಅಷ್ಟೇ. ಇದು ಕಳಿ ಅಂತ ಕೊಟ್ಟಿದ್ದಾರೆ. ಇದು ಇಲ್ಲ ಅಷ್ಟೇ. ಹೋಗಿ ಹಿಂಗೆ ಅದಕ್ಕಂತ ಬಿದ್ದೆ ನಾನು. ಇವಳೇನಕ್ಕೆ ಹಿಂಗೆ ಬಿತ್ಕೊಂಡು ಸುಮ್ಮನೆ ತಲೆ ಪೆಟ್ ಮಾಡ್ಕೊಂಡಾಳ ಅಂತ ಸುಮ್ಮನೆ ಅಂತಾಳೆ ಅಂತ ನೋಡ್ತೀವಿ. ಇಂಥ ಟೈಮ್ಗೂ ಕರೆಕ್ಟಾಗಿ ಮಾಡ್ಕೊಳ್ಳೋದಕ್ಕೂ
ಇಂಟರ್ವ್ಯೂ ಎಲ್ಲ ಆಯ್ತದೆ ಏನು ಕೊಟ್ಟಿಲ್ವ ಅವ್ರು ಹಾಕೋದಕ್ಕೆ ಏನೂ ಹಾಕಿಲ್ಲ ಟೀಚರ್ ಹಾಕಿ ಅದೇ ಅದರ ಗಾಯದ ಐಟ್ಮೆಂಟ್ ಇದ್ರೆ ಹಚ್ಚಿ ಅಂತ ಅಂದ್ರಷ್ಟೇ. ಚೊಚ್ಚು ಹೋಯ್ತು. ವಿಡಿಯೋ ಮಾಡ್ತಿದ್ದೆ ಅದೊಳ್ ಕತೆ ಬೇಕಾಗುತ್ತೆ ನಮ್ದು. ನಾನು ಕುತ್ಕೊಂಡಿರೋದು ನೋಡಿದ್ರೆ ಇವಳು ಬರ್ಲಿಲ್ಲ, ಯಾರು ಬರ್ಲಿಲ್ಲ. ನಂಗೆ ನಗು ಬರ್ತಿದೆ ಅಕ್ಕ. ಎಷ್ಟು ಜನ ಗೊತ್ತಾಗ ಆಕ್ಸಿಡೆಂಟ್ ಆಗೋ ಲೆವೆಲಿಗೆ ಬಂದ್ವಿ. ಎಷ್ಟು ರಕ್ತ ಸೋರ್ತು ಗೊತ್ತಾ. ಯಾವ ಡ್ರೆಸ್ ಹಾಕೊಳ್ಳೋದಿತ್ತೆ? ಇನ್ನೊಂದು ಟಿ ಶರ್ಟ್ ಹಾಕಿದ್ದೆ ರೆಡ್ ಕಲರ್ ಅಷ್ಟೇ. ಕೈಯನ್ನು ತಚ್ಚಲು ಹೋಗಿ ಬ್ಯಾರಿಕೇಡ್ ಹೊಡ್ಕೊಂಡಿದ್ದೆ ಅಷ್ಟೇ. ಬೇರೆ ಎಲ್ಲ ಏನಾಗಿಲ್ಲ, ಎಲ್ಲೂ ಏನಾಗಿಲ್ಲ. ಪುಣ್ಯಕ್ಕೆ ಇಲ್ಲೇ ಹೊಡೆದಿಲ್ವಲ್ಲೇ. ಇಲ್ಲಿಗೆ ಹೋಗ್ತಿದ್ಲ ಹಂಗಾರೆ ಹೊಡ್ಸ್ಬೋದಿತ್ತ ಅಲ್ಲೇ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬಿತ್ತಲ್ಲ ಪಟ್ಪಟ್ ಅಂತ ಹೇಳ್ಬಿಡ್ತಿದ್ದೆ. ಇದು ಯಾಕೆ ನೋಡ್ಕೊಂಡು ಹೋಗಕ್ಕಾಗಲ್ವ ಅಂತನಾ? ಆಸ್ಪತ್ರೆಯಲ್ಲಿ ಕೂಡ್ಲುಗೇಟಿಂದ ಆ ಕಡೆ ಹೋಗ್ಬೇಕಿತ್ತು, ಅಲ್ಲೋಗಿ ಇಲ್ಲೇ ಹಾಸ್ಪಿಟ್ಲ್ ಇಲ್ವೇನೆ ಆ ಕಡೆ ಆಗಿದ್ದು. ನಂಗೆ ಕುಷ್ಕ ತಗೊಂಡ್ಬಲ್ಲ ಆ ಕಡೆ. ಕುಷ್ಕದ ಕತೆ ಟೈಟಲ್, ಒಂದು ಕುಷ್ಕದ ಕತೆ. ಬ್ಲಾಗ್ ಮಾಡಿ ಹಾಕಿದ್ ನನ್ಕು ಒಂದು ಕುಷ್ಕದ ಕತೆ. ತಿನ್ನಕ್ ಹೋಗಿ ತಲೆ ಹೊಡೆದುಕೊಂಡ ಭೂಮಿಕ. ಅಪ್ಪ ತಲೆ ಸಿಡ್ದೋಗ್ತಿದೆ ಅಮ್ಮ. ತಲೆಗಿಲೆ ಹೊಡ್ದಿ ಫಸ್ಟೇ ಕೂದ್ಲಿಲ್ಲ, ಬೋಳಿಸ್ಬೇಕು ಅಂದಿದ್ರೆ ಅಲ್ಲ ಮುಖ ಗಿಕ್ಕ ಹೊಡ್ಕೊಂಡು. ದೇವ್ರೆ, ಇಲ್ಲಿಗೆ ಹೊಡ್ಕೊಂಡಿದ್ರೆ ನೀ ನೋಡ್ತಿರ್ಬೇಡ ನನ್ನ, ನಂಗೆ ನಗು ಬರ್ತಾವೆ ನೋಡ್ತಿದ್ರೆ. ಸಾಕ್ ಬಿಡೆ. ಗಾಯ ಹೆಂಗಾಗಿರ್ತಾವ ಸಕ್ಕಂಗೆ ಹಿಂದೆ ಬಿಚ್ಚು. ಬಿಚ್ಚಬೇಡ ಬಿಡು. ನೀನೇನ್ ಮಾಡ್ತಿದ್ಯಾ? ಅವಾಗಿಂದ ಒಂದ್ಸತಿ ತೆಗ್ದು ನೋಡ್ತೀನಿ, ಅದು ಅಂಟಿದೆ ಗಾಯಕ್ಕೆ. ತೆಗಿಯೋದ್ ಬೇಡ ಬಿಡು. ಬಿಚ್ಚು, ಏನಾಗಲ್ಲ, ಸತ್ಗಿತ್ತು ಹೋಗಲ್ಲ. ಅನ್ಕೊಂಡಲ್ಲೇ ನೋಡಿ ಫ್ರ್ಯಾಂಕ್ ತಿಳ್ಕೊ. ಆಟ ಆಡಲ್ಲ ಇನ್ಮೇಲೆ. ನಿಜವಾಗ್ಲೂ ಸೀರಿಯಸ್ಲಿ ಅನ್ಕೊಂಡಲ್ಲೇ. ಪಾಪ ಇಂಥ ಟೈಮಲ್ಲೇ ಆಗ್ಬೇಕಾ ಇದೆಲ್ಲ ಅಂತ ಅನ್ಕೊಂಡೆ. ಸ್ಟ್ರಗಲಿಂಗ್ ಟೈಮಲ್ಲಿ ನನ್ನ ಅದ್ರಲ್ಲ ಇವಳು ಏನಕ್ಕಪ್ಪ ನೀನೇ ಮಾಡ್ತಾಳೆ ಅಂತ ನಾನು. ಗೈಸ್ ಫೈನಲಿ ಅಕ್ಕ ಪ್ರ್ಯಾಂಕ್ ಆದ್ರು. ಫೈನಲಿ ಅಕ್ಕ ಫ್ರ್ಯಾಂಕ್ ಆದ್ರು. ಆಗ್ತಾರ ಇಲ್ವಾ ಅಂತ ಅದೆಲ್ಲ ಇತ್ತು. ಅದೆಲ್ಲ ಇತ್ತು ನೋಡಿ. ತಗೊಂಬಂದಿದ್ದು ಹೋಗಿ ಹೆಂಗಾಗಿತ್ತು. 10 ರೂಪಾಯಿ ಕೊಟ್ಟು ಬ್ಯಾಂಡೇಜ್ ತಗೊಂಬಂದಿ. ಅಕ್ಕ ಪ್ರ್ಯಾಂಕ್. ಇವಳು ಬಿದ್ದಿದ್ಲ ಅಂದ್ರೆ ನಾನು ನಂಬ್ತಿರ್ಲಿಲ್ವೇನೋ ಒಂದ್ ಪಕ್ಷ. ನೀನ್ ಬೀಳೋಡೆ. ಅಕ್ಕ ಹೆಂಗನ್ಸ್ತು ಹೇಳಿ ಅಕ್ಕ, ಪ್ಲೀಸ್ ಹೇಳಿ. ಪ್ಲೀಸ್ ಹೇಳಿ ಪ್ಲೀಸ್. ಹೆಂಗನ್ಸ್ತು? ನಿಜ ಅನ್ಸ್ತಾ? ಅದೊಂದು ಹೇಳಿ, ಅದೊಂದು ಹೇಳಿ. ನಾನು ಏನೇ ಅಂದೆ, ಏನೇ ಮಾಡ್ಕೊಂಡೆ ಅಂತೆಲ್ಲ ಕೇಳ್ದಿತ್ತಾನೆ. ಬೇಡ ಬಿಡು ಅಕ್ಕ. ಫಸ್ಟ್ ಇದು ಹೇಳಿ, ನನಗೆ ನೋವಾಯ್ತಲ್ಲ ಅದನ್ನ ಹೇಳಿ. ಓಕೆ ಗೈಸ್, ಅರ್ಥ ಮಾಡ್ಕೊಳ್ಳಿ. ಅಕ್ಕ ಕಂಪ್ಲೀಟಾಗಿ ಪ್ರ್ಯಾಂಕ್ ಆಗಿದ್ದಾರೆ. ಸೊ ನೆಕ್ಸ್ಟು ಮುಂದಿನ ಟಾರ್ಗೆಟು ಯಾರು ಅಂತ ಕಾದು ವೇಟ್ ಮಾಡ್ತೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೋಗಿ ಇದನ್ನೆಲ್ಲ ಹಾಕ್ಬಿಡ್ವೆ. ದಯವಿಟ್ಟು ಹೋಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಏನೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೋಗಿ ಲೈಕ್ ಮಾಡಿ. ಬಾಯ್.